ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುವಿನ ಮಹಿಮೆಯನ್ನ ಯಾರೂ ಕೂಡ ಯಾವ ಕಾಲಕ್ಕೂ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೆಪ್ಟೆಂಬರ್ 5 ಇಡೀ ದೇಶಾದ್ಯಂತ ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನ ಇಡೀ ಭಾರತದಾದ್ಯಂತ ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಿಸ್ತಾ ಇರತಕ್ಕಂಥದ್ದು ಇಡೀ ಶಿಕ್ಷಕ ಲೋಕಕ್ಕೆ ಏನು ಅಂತಂದ್ರೆ ಒಂದು ಹೆಮ್ಮೆಯ ವಿಷಯ ಅಂತ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1888 ಸೆಪ್ಟೆಂಬರ್ 5 ಅಂದಿನ ಮದ್ರಾಸ್ ಪ್ರಾಂತದ ತಿರುತ್ತಣಿಯಲ್ಲಿ ಶ್ರೀ ವೀರಸ್ವಾಮಿ ಹಾಗೂ ಸೀತಮ್ಮ ಅವರ ಮುದ್ದಿನ ಮಗನಾಗಿ ಜನಿಸ್ತಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸ್ವತಃ ಒಬ್ಬರು ಶಿಕ್ಷಕರಾಗಿದ್ದರು, ಹಾಗೆ ಶಿಕ್ಷಕ ವೃತ್ತಿಯನ್ನ ಗೌರವಿಸುವಂಥವರು ಕೂಡ ಆಗಿದ್ರು. ಒಬ್ಬ ಶಿಕ್ಷಕ ರಾಷ್ಟ್ರಪತಿ ಹುದ್ದೆಗೆ ಏರಿರ್ತಕ್ಕಂಥದ್ದು ಬಹುಶಃ ಏನು ಅಂತಂದ್ರೆ ಭಾರತದೊಳಗನ ಏನು ಅಂತಂದ್ರೆ ಮೊದಲು ಅಂತ ಕಾಣಿಸ್ತೈತಿ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಒಬ್ಬ ತತ್ವಶಾಸ್ತ್ರ ಅಂದ್ರೆ ದರ್ಶನಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ರು. ನಂತರದೊಳಗಡೆ ಅವರು ರಾಷ್ಟ್ರಪತಿಗಳು ಆದ ನಂತರದೊಳಗಡೆ ಆಕಾಶವಾಣಿ ಮೂಲಕವಾಗಲಿ ಅಥವಾ ದೂರದರ್ಶನದ ಮೂಲಕವಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರ ಇಡೀ ಶ್ರೋತೃಗಳು ಎಲ್ಲಾನು ಏನಾಗ್ತಾ ಇದ್ರು ಅಂತಂದ್ರೆ ಮಂತ್ರ ಮುಕ್ತರಾಗ್ತಾ ಇದ್ರು. ಅಂತ ಒಬ್ಬ ಏನು ಅಂತಂದ್ರ ಖ್ಯಾತ ವಾಗ್ಮಿಗಳಾಗಿದ್ರು. ಅದರ ಜೊತೆಗೆ ಏನು ಅಂತಂದ್ರ ಒಬ್ಬ ಶ್ರೇಷ್ಠ ಚಿಂತಕರು ತತ್ವಜ್ಞಾನಿಗಳು ಕೂಡ ಆಗಿದ್ರು. ಇವತ್ತು ಅಂಥವರ ಹುಟ್ಟು ಹಬ್ಬವನ್ನ ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷದ ವಿಷಯ. ಈ ಜಗತ್ತಿನೊಳಗಡೆ ಒಬ್ಬ ಇಂಜಿನಿಯರ್ ಏನಾದರೂ ತಪ್ಪು ಮಾಡಿದ ಅಂತಂದ್ರೆ ಅವನು ಕಟ್ಟಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಬೀಳ್ಬೋದು. ಒಬ್ಬ ವೈದ್ಯ ಏನಾದರೂ ತಪ್ಪು ಮಾಡಿದ ಅಂತಂದ್ರೆ ಆತನಿಂದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ಪೇಷಂಟ್ ಸಾಯ್ಬೋದು. ಆದ್ರೆ ಒಬ್ಬ ಶಿಕ್ಷಕ ಏನಾದರೂ ತಪ್ಪು ದಾರಿಯೊಳಗಡೆ ನಡೆದನು ಅಂತಂದ್ರೆ ಆತನ ಕೈಯೊಳಗಡೆ ಕಲ್ತಿರ್ತಕ್ಕಂಥ ಇಡೀ ಎಲ್ಲ ಮಕ್ಕಳ ಭವಿಷ್ಯನೂ ಕೂಡ ಏನಾಗ್ತೈತಿ ಅಂತಂದ್ರೆ ಹಾಳಾಗ್ತೈತಿ. ಇಂಥದ್ದೊಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಹುದ್ದೆ ಯಾವುದು ಅಂತಂದ್ರೆ ಶಿಕ್ಷಕ ಹುದ್ದೆ. ಶಿಕ್ಷಕ ಹುದ್ದೆ ಅಂತಕ್ಕಂಥದ್ದು ಬಹಳಷ್ಟು ಏನು ಅಂತಂದ್ರೆ ಗೌರವಪೂರ್ವಕವಾಗಿರ್ತಕ್ಕಂಥ ಹುದ್ದೆ, ಅಷ್ಟೇ ಏನು ಅಂತಂದ್ರೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಹುದ್ದೆ. ಶಿಕ್ಷಕರಾಗಿರ್ತಕ್ಕಂಥ ನಾವುಗಳು ಬಹಳಷ್ಟು ಏನು ಅಂತಂದ್ರೆ ಜವಾಬ್ದಾರಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತೀವಿ. ಅದರ ಅರಿವು ಏನಿರಬೇಕು ಅಂತಂದ್ರೆ ನಮಗಿರ್ಬೇಕು. ಶಿಕ್ಷಕನಾಗಿರ್ತಕ್ಕಂಥವನು ಏನು ಅಂತಂದ್ರೆ ಬಹಳಷ್ಟು ಆದರ್ಶಗಳ ಗಣಿಯಾಗಿರ್ಬೇಕು. ಚರಿತ್ರೆಯನ್ನ ಪಾಠ ಮಾಡ್ತಕ್ಕಂಥ ನಮಗೇನಿರಬೇಕು ಅಂತಂದ್ರೆ ಒಳ್ಳೆಯ ಚಾರಿತ್ರ್ಯ ಇರಬೇಕು. ಸಮಾಜಶಾಸ್ತ್ರವನ್ನ ಬೋಧನೆ ಮಾಡ್ತಕ್ಕಂಥ ನಮಗೇನಿರಬೇಕು ಅಂತಂದ್ರೆ ಸಾಮಾಜಿಕವಾಗಿರ್ತಕ್ಕಂಥ ಹೊಣೆಗಾರಿಕೆ ಅಂತಕ್ಕಂಥದ್ದು ಇರಬೇಕು. ಕಲಸದೆ ತಿಂತಕ್ಕಂಥ ಹಣ ಏನು ಅಂತಂದ್ರೆ ಹರಾಮಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅರಿವಿರಬೇಕು. ಅದರ ಜೊತೆಗೆ ಇವತ್ತು ನಾವು ಮಕ್ಕಳಿಗೆ ಸರಿಯಾದಂಥ ರೀತಿಯೊಳಗೆ ಶಿಕ್ಷಣವನ್ನ ಕೊಡದೇ ಇದ್ರ ಮುಂದಿನ್ನಾರೋ ಏನು ಅಂತಂದ್ರೆ ನಮ್ಮ ಮಕ್ಕಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗ್ತೈತಿ ಅಂತಕ್ಕಂಥದ್ದು ಕೂಡ ಏನು ಅಂತಂದ್ರೆ ನಮಗೆ ಗೊತ್ತಿರಬೇಕು. ಇಲ್ಲಿ ಶಿಕ್ಷಕ ಅಂತಂದ್ರ ಕಬೀರ್ ದಾಸರು ಏನು ಅಂತಂದ್ರೆ ಒಂದು ದೋಹಾದೊಳಗಡೆ ಹೇಳ್ತಾರೆ, ಏನು ಅಂತಂದ್ರ ಗುರು ಮತ್ತೆ ಗೋವಿಂದ ಅಂದ್ರೆ ಶಿಕ್ಷಕ ಮತ್ತೆ ಆ ಭಗವಂತ ಇಬ್ರು ಕೂಡ ನೀನು ಎದುರಿಗೆ ಬಂದು ನಿಂತಾಗ ಮೊದ್ಲು ನೀನು ನಾನು ಯಾರ ಕಾಲಿಗೆ ಬೀಳ್ತೇನೆ ಅಂತ ಕೇಳಿದ್ರೆ ಮೊದ್ಲು ನಾನು ಗುರುವಿನ ಪಾದಕ್ಕೆ ಬೀಳ್ತೇನೆ, ದೇವ್ರಕಿನ ಮೊದ್ಲು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರ. ಕಾರಣ ಇಷ್ಟೇ ಸ್ನೇಹಿತರೆ, ಆ ಭಗವಂತನನ್ನ ಆ ಶಿವನನ್ನ ಕಾಣ್ತಕ್ಕಂಥ ಮಾರ್ಗವನ್ನ ನಮಗ್ ತೋರಿಸ್ಕೊಡ್ತಕ್ಕಂಥವ್ರು ಯಾರು ಅಂತಂದ್ರ ಶಿಕ್ಷಕರು. ಆ ಶಿಕ್ಷಕರಿಂದ ಏನು ಅಂತಂದ್ರೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಏನು ಅಂತಂದ್ರೆ ಮರು ಜನ್ಮವನ್ನ ಪಡ್ಕೋತಾರ. ಭೌತಿಕವಾಗಿರ್ತಕ್ಕಂಥ ಜನ್ಮವನ್ನ ವಿದ್ಯಾರ್ಥಿಗಳು ಅವರ ತಂದೆ ತಾಯಿಯಿಂದ ಪಡ್ಕೊಂಡ್ರು. ಈ ಸಂಸ್ಕಾರ ಅಂತಕ್ಕಂಥ ಇನ್ನೊಂದು ಜನ್ಮವನ್ನ ಏನು ಅಂತಂದ್ರೆ ಗುರುವಿನಿಂದ ಪಡ್ಕೋತಾರ. ಅಂತ ಗುರುವಿಗೆ ನನ್ನ ಶರಣಾರ್ಥಿಗಳು. ಶಿಕ್ಷಕರ ದಿನಾಚರಣೆ ಇವತ್ತೇನು ಶಿಕ್ಷಕರ ದಿನಾಚರಣೆ ಐತಲ್ಲ, ಎಲ್ಲ ಶಿಕ್ಷಕರಿಂದಕ್ಕೂ ನಾನು ಕಲಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ಏನು ಅಂತಂದ್ರೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.